ರೊಕ್ಕ ಪಕ್ಕ ತಕಡಿ ಪಕಡಿ 10 ಛತ್ರಿ ಇದ್ದಮ್ಮ ಇಲ್ಲಿ ಯಪ್ಪ ಈ ನಮ್ಮನೆ ಮಾಡಿದ್ರೆ ನಾವೇನು ಮಾಡೋರು ದುಡ್ಡು ಚಿಲ್ಲರ್ ದುಡ್ಡು ಇದ್ದವಪ್ಪ ಯಪ್ಪ ಉಳಿದಿದ್ದು ತಕಡಿ ಪಕಡಿ ಇಲ್ಲೇ ಇಟ್ಟು ಹೋಗ್ಯವಪ್ಪ ಯಪ್ಪ ದಿನನಿತ್ಯ ಬಳಕೆ ಆಗುವಂಥ ವಸ್ತುಗಳು ಇರ್ತಾವೆಲ್ಲ ನನಗೆ ಫೋನ್ ಬಂತಪ್ಪ ಯಪ್ಪ ಬರೀ ಅಕ್ಕ ಅಂತನ್ಗೆ ಯಾರ್ದೈತೆ ನನಗೆ ಗೊತ್ತಿಲ್ಲ ನಮ್ದು ಅಂಗಡಿಯಪ್ಪ ಅಂತ ನಾ ಅಂದೆ ಅದಕ್ಕೆ ನಾನು ಇದು ಬಂದು ನೋಡ್ಗೆ ಏನು ಕೈಕಾಲು ಇದು ಥರ ಅನ್ನೋತಪ್ಪ ಮಾತಾಡೋಕೆ ಬರಾಕತ್ತಿಲ್ಲಮ್ಮ ನನಗೆ ಕೈಪಲ್ಲೆ ಮಾಡ್ತೀವಪ್ಪ ನಾವು ಕೈಪಲ್ಲೆ ನಾವು ಜಾತಿ ಪಾತಿ ಎಂದೂ ಇದು ಮಾಡೋದಿಲ್ಲಮ್ಮ ನಾವು ಯಾರು ಕೇಳಲಿ ಅಪ್ಪ ಯಾಕಪ್ಪ ಮಾಡ್ತೀವಿ ನಾವು ಓಣ್ಯಾಗ ಒಂದು ಅಕ್ತಕ್ಕಿ ಕಿತ್ತು ಒಂದು ಅಂತಮ ಕಿತ್ತು ಹೆಚ್ಚಿಗೆ ನಡಿತೀವಿ ಎಲ್ಲರಿಗೆ ಮತ್ತು ಈ ನಮೂನಿ ಮಾಡ್ಯಾರ ಅಂದ್ರೆ ನಾವೇನು ಮಾಡೋರಪ್ಪ ಬಡವರು ಹೇಳ ನಾವು ದುಡಿತೀವಿ ನಾವು ದುಡಿತೀವಿ ಆಯಪ್ಪ ಏನೇನಾಗೈತೆ ರೀ ಮರಿ ಎಷ್ಟು ಭಾಳ ಕೈಪಲ್ಲೆ ಐತೆಪ್ಪ ಎಷ್ಟೈತೆ ಅಂದ್ರೆ ನಾವು ಹಚ್ಚೋದು 30 ಪುಟ್ಟಿ ಮೊದಲು ಹಚ್ತಿದ್ದೆಮ್ಮ 30 ಪುಟ್ಟಿ 4 ಗಾಡಿ ಮ್ಯಾಗ ಹಚ್ತೇವಮ್ಮ 30 ಪುಟ್ಟಿ ಹಚ್ತೇವೆ 30 ಆಗಲಿ 40 ಆಗಲಿ ಪುಟ್ಟಿ ಚೌಪಿ ಒಂದೊಂದು ಗಾಡಿಗೆ 6 ಪುಟ್ಟಿ 8 ಪುಟ್ಟಿ ಇಡ್ತೀವಪ್ಪ ಯಪ್ಪ ನಾವು ತರಕಾರಿ ಇದು ಎದ್ರ ಸಂಬಂಧ ಆತನದು ಗೊತ್ತಾಗೈತೇನ್ರಿ ಗೊತ್ತಿಲ್ಲ ಗಲಾಟೆ ಆದದತಿ ಗೊತ್ತಿಲ್ಲ ನಿಮಗೆ ಇಲ್ಲಿ ಇಲ್ಲ ಆಗಿಲ್ಲ ನನಗೆ ಗೊತ್ತಿಲ್ಲ ನಾನು ನಿದ್ದೆ ಹತ್ತಿತ್ತು ನನಗೆ ಹಿಂಗೆ ಮೂಲ್ಯಾಗ ಅಂದ್ರೆ ನಿಮ್ದು ಅಂತ ಅನ್ಕಾಸ ಅಂದ್ಕೆ ನಮ್ಮ ತಮ್ಮಗೆ ಕರ್ಕೊಂಡು ಬಂದೆ ನಾನು ಬಾಯಪ್ಪ ಅಲ್ಲಿ ಏನೋ ಆಗೈತೆ ಅಂತ ಬಾ ಅಂತ ಫೋನ್ ಮಾಡಿದ ಈಗ ನೋಡಿದ್ರಾಗ ಏನು ಅನಿಸ್ತ್ರಿ ಏನೇನಾಗೈತೆ ನಾನು ತಿಳಿಲಾರ್ದು ಮಾತಾಗೈತೆ ತಮ್ಮ ಹೆಸರು ರೀ ನನ್ನ ಹೆಸರು ಜನತ್ವ ದೊಡ್ಡ ಮನೆ ನನ್ನ ಮಗ ಹಚ್ತಾನೆಪ್ಪ ಅಂಗಡಿ ನನ್ನ ಮಗ ಹಚ್ತೀನಿ ನಾನು ಹಚ್ತೀನಿ ಇಬ್ಬರು ಕೂಡ ಇರ್ತೀವಿ ನಾವು ತಾಯಿ ಮಕ್ಕಳು ಕೂಡ ಇಲ್ಲೇ ನನಗೇನು ನಾನು ತಿಳಿಲಾರ್ದ ಹಂಗೆ ಆಗಿಬಿಟ್ಟೈತಿ ಅಣ್ಣ ತಮ್ಮರ್ಗತೆ ಇದ್ರಿ ಇಲ್ಲಿ ಎಲ್ಲರೂ ಕೂಡ ಅಣ್ಣ ತಮ್ಮಗಪ್ಪ ನಾವು ಇಲ್ಲೇ ನಮ್ಗೆ ಜಾತಿ ಭೇದಿ ನಮ್ಗೆ ಯಾವ ನಮ್ಗೆ ಗೊತ್ತಾಗಿಲ್ಲಪ್ಪ ನನ್ನ ಮಗುಗೆ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ಇದು ಹಿಂಗೆ ಆಗಬಾರ್ದಾಗಿತ್ತು ಈಗ ಆಗಬಾರ್ದಾಗಿತ್ತು ಆಗಿದೆ